ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರವೆ ಉಂಡೆ ಮಾಡೋದನ್ನು ನೋಡೋಣ. ಫಸ್ಟಿಗೆ 1 ಗ್ಲಾಸಷ್ಟು ರವೆ ತೊಗೊಂಡಿದ್ದೀವಿ. ಅದಕ್ಕೆ ಈಗ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿರೋದು ಈಗ ಪಾತ್ರೆಗೆ. ಈಗ ಅದಕ್ಕೆ ಬಿಸಿಯಾದ ನಂತರ ರವಾನ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ, ಘಮ ಬರೋ ಥರ. ಈ ರವೆ ಉಂಡೆ ಕೂಡ ನಮ್ಮ ಅತ್ತೆ ಫ್ರೆಂಡ್ ಅವರೇ ಮಾಡಿದ್ದು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರ ಕಡೆಯಿಂದ ನಮ್ಮ ಅತ್ತೆಯವ್ರು ಮಾಡಿಸಿದ್ದಾರೆ. ಅವರು ಊರಿಂದ ಬಂದಿದ್ದರು 1-2 ದಿವಸ ನಮ್ಮ ಅತ್ತೆ ಜೊತೆ ಇರೋದಕ್ಕೆ ಅಂತ. ಇದನ್ನು ಹೊತ್ಸಕ್ಕೆ ಬಿಡಬಾರ್ದು, ಬೇಗ ಬೇಗ ಹುರಿಬೇಕಾಗತ್ತೆ ನೋಡಿ. ಒಂದು 5 ನಿಮಿಷ ಹುರಿಬೇಕು ನೋಡಿ. ಈ ಥರ ಬಂದಿದೆ. ನನಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ. ನನಗೋಸ್ಕರ ಅಂತ ನಮ್ಮ ಅತ್ತೆ ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಈಗ ಇದು ಹುರಿಯೋದಾಗಿದೆ, ಕಂಪ್ಲೀಟ್ ಆಗಿದೆ ಹುರಿಯೋದು. ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೋಬೇಕು. ಈಗ ಅದಕ್ಕೆ 1 ಗ್ಲಾಸ್ ಸಕ್ಕರೆ, ಅಂದರೆ 1 ಗ್ಲಾಸ್ ಅಂದರೆ ಒಂದು 75% ಅಷ್ಟೇ. 1 ಗ್ಲಾಸ್ ರವೆ ಇರೋದಕ್ಕೆ ಪೂರ್ತಿ ಸಮ ಹಾಕಿದರೆ ತುಂಬ ಸಿಹಿ ಆಗಿಬಿಡುತ್ತೆ. ಒಂದು 75% ಅಷ್ಟು ಸಕ್ಕರೆ ಹಾಕಿರೋದು, ಮತ್ತು ಅದನ್ನು ಮುಳುಗೋವಷ್ಟೇ ಸಕ್ಕರೆ ಮುಳುಗೋವಷ್ಟೇ ನೀರು ಹಾಕಿರೋದು ಪಾಕಕ್ಕೋಸ್ಕರ. ಇದು ಪಾಕ ತುಂಬ ಆಗಬಾರ್ದು, ಒಂದೇಳೆ ಪಾಕ ಬಂದರೆ ಸಾಕು. ಅದಕ್ಕಿಂತ ಜಾಸ್ತಿ ಪಾಕ ಆಗಿಬಿಟ್ರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಆವಾಗ. ನೋಡಿ, ಈ ಥರ ಒಂದು ಸಣ್ಣ ಎಳೆ ಪಾಕ ಬರಬೇಕು ಅಷ್ಟೇ. ಪಾಕ ಆಗಿದೆ ಇದು ನೋಡಿ. ಈ ಥರ ಪಾಕ ಬರಬೇಕು. ಈಗ ಅದಕ್ಕೆ ಹುರಿದಿಟ್ಟಿರೋಂಥ ರವಾನ ಸೇರಿಸ್ತಾ ಇರೋದು. ಈಗ ಫ್ಲೇಮ್ನ ಆರಿಸ್ಬಿಡ್ಬೇಕು, ಇಲ್ಲ ಹಾಗೆ ಹಾಕಿದ್ಮೇಲೆ ಹುರಿತಾ ಇದ್ದರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅದು. ನೋಡಿ, ಇದಾಗಿದೆ. ಒಂಚೂರು ಆರಿದ ಮೇಲೆ ಇದನ್ನು ಉಂಡೆ ಕಟ್ಕೊಂಡು ತಿನ್ನೋದೇ. ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ವಿಡಿಯೋ, ಅದನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಉಂಡೆ ಕಟ್ತಾ ಇದ್ದಾರೆ. ನೋಡ್ತಾ ಇದ್ರೇ ಆಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ.